Hello everyone, welcome back to my YouTube channel. ನಾನು ನಿಮ್ಮ ಪ್ರೀತಿಯ ಚಾರು ಪ್ರಲೋವಿ. I hope ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಆಕ್ಚುಲಿ ನಾನು ಇವತ್ತು ಎರಡು ಮೂವಿನ ನೋಡಿದೆ. 9 o'clock ಗೆ ನಾನು GT ವರ್ಲ್ಡ್ ಮಾಲ್ ನ ಎಂಟರ್ ಆಗಿದ್ದು. ನಾನು ಎಕ್ಸಿಟ್ ಆದಾಗ 6 o'clock ಈವ್ನಿಂಗ್ ಆಗಿತ್ತು. ಮಧ್ಯದಲ್ಲಿ ಒಂದು 2 ಅವರ್ ಗ್ಯಾಪ್ ಇದ್ದಿದ್ದರಿಂದ ನಾನು ಜುಡಿಯೋಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿದೆ ಆ್ಯಂಡ್ ಅಲ್ಲಿರೋ ಕಲೆಕ್ಷನ್ಸ್ನ ಕೂಡ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಿಪ್ಪಿಂಗ್ ನಾನು ಅದನ್ನೇ ಆ್ಯಡ್ ಮಾಡಿರ್ತೀನಿ, ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ಆ್ಯಂಡ್ ನಾನು ಇವತ್ತು ಹೋಗಿದ್ದು ಯಾವ್ಯಾವುದು ಮೂವಿ ಅಂತ ಹೇಳಿದ್ರೆ, ಒಂದು ಬಂದು ರಾಜ್ ಬಿ ಶೆಟ್ಟಿ ಅವ್ರದ್ದು ಏನದು ಸೂ ಫ್ರಮ್ ಸೋ ಅಂತ ಹೇಳಿ. ಈ ಮೂವಿ ಬಂದು ತುಂಬಾ ಕಾಮಿಡಿಯಾಗಿದೆ, ಸಖತ್ ಎಂಜಾಯ್ ಮಾಡಿದೆ ನಾನು. ತುಂಬ ಚೆನ್ನಾಗಿದೆ, ಸುಳ್ಳು ಹೇಳೋದಲ್ಲ, ತುಂಬಾ ಕ್ರೌಡ್ ಇತ್ತು, ಹೌಸ್ಫುಲ್ ಆಗಿತ್ತು. ಆ್ಯಂಡ್ ನಾವು ಟಿಕೆಟ್ ಸಿಗದೆ ಅಷ್ಟು ಬೇಗ 9 o'clockಗೆ ಬುಕ್ ಮಾಡ್ಕೊಂಡು ಹೋಗಿದ್ದಿದ್ದು. 9 o'clock ಒಂದು 12:40ವರೆಗೂ ಏನೋ ಇತ್ತು. ಸೊ 12:40 ನನಗೆ ನೆಕ್ಸ್ಟ್ ಶೋ ಇದ್ದಿದ್ದು ಬಂದು ಎಷ್ಟೊತ್ತಿಗೆ 2:30ಗೆ. ಅಷ್ಟು ಟೈಮ್ ಇತ್ತಲ್ಲ ಅಂತ ಹೇಳಿ ನಾನು ಶಾಪಿಂಗ್ ಮಾಡಿದ್ದು. 2:30ಗೆ ನಾನು ನರಸಿಂಹ ಅಂತ ಹೇಳಿ, ಅದು ಒಂದು ಆನಿಮೇಟೆಡ್ ಮೂವಿ, ಈ ಮೂವಿಗೆ ಹೋದೆ. ಇದು ಬಂದು ನಿಮಗೆ ಗೊತ್ತು, ಭಕ್ತ ಪ್ರಹ್ಲಾದ ಮತ್ತು ನರಸಿಂಹ ಆ್ಯಂಡ್ ಹಿರಣ್ಯಕಶಿಪು, ಈ ಒಂದು ಸ್ಟೋರಿ ರಿಲೇಟೆಡ್ ಮೂವಿ ಇದು ಅಷ್ಟೇ ಚೆನ್ನಾಗಿತ್ತು. ಆ್ಯನಿಮೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಾಯ್ಸ್ ಡಬ್ಬಿಂಗ್ ಆಗಲಿ, ಕ್ಲಾರಿಟಿ ಆಗಲಿ, ಇದನ್ನು ನಾನು 3Dಯಲ್ಲಿ ನೋಡಿದರೆ ನನಗೆ ಇನ್ನೂ ತುಂಬ ಇಷ್ಟ ಆಗಿರೋದೇನೋ. ನಾನು ನಾರ್ಮಲ್ 2D ಮೂವಿಗೆ ಹೋದೆ ಆ್ಯಂಡ್ ಕನ್ನಡ ಲ್ಯಾಂಗ್ವೇಜಲ್ಲಿ ನೋಡಿದೆ. ನಾನು ತುಂಬ ಚೆನ್ನಾಗಿ ಅರ್ಥ ಆಯಿತು. ನೇಮ್ಸ್ಗಳು, ಲೈಕ್ ನಾನು ಮೂವಿ ನೋಡಿದ್ದೆ ಅಷ್ಟೇ, ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಇವರಿಬ್ಬರು ಒಂದು ಮೂವಿನ ನೋಡಿದ್ದೆ. ಅಷ್ಟೊಂದೇನು ಮೈಂಡಲ್ಲಿ ಇರಲಿಲ್ಲ, ಅಂದರೆ ಹಿಸ್ಟ್ರಿಯಲ್ಲಿರೋ ನೇಮ್ಗಳೇನು. ಬಟ್ ಇವಾಗ ಎಲ್ಲ ನೇಮ್ಸು ತಲೆಯಲ್ಲಿದೆ. ಸೊ ಅದನ್ನು ಚೆನ್ನಾಗಿತ್ತು, 2 ಮೂವಿ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಸ್ಯಾಟರ್ಡೆ ಬಂದು ನಾನು ತಲೈವಿ ಅಂತ ಹೇಳಿ ತಮಿಳ್ ಮೂವಿ ಹೋಗಿದ್ದೆ. ಅದು ಅಷ್ಟೇ ಫ್ಯಾಮಿಲಿ ಓರಿಯೆಂಟೆಡ್, ಮಸ್ತಾಗಿದೆ. ಇವಾಗಿನ ಜನ್ರೇಷನ್ ಕಪಲ್ಸ್ ನೋಡಿ ಕಲಿಬೇಕಾ ಮೂವಿನ. ಅಂದರೆ ಯಾವಾಗಲೂ ಮಾತಿಗೆ ಮುಂಚೆ ಡಿವೋರ್ಸು, ಜಗಳ ಆಡ್ತಾರೆ ಗೊತ್ತಾ, ಆ ಥರದವರು ನೋಡಿ ಕಲಿಬೇಕು ಆ ಮೂವಿ. ಆ್ಯಂಡ್ ಈವ್ನಿಂಗ್ ಯಾವ ಮೂವಿ, ಜೂನಿಯರ್ಗೆ ಹೋಗಿದ್ದೆ. ಜೂನಿಯರು ಅಷ್ಟೇ ತುಂಬ ಚೆನ್ನಾಗಿದೆ. ಇವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನನಗೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಬಂದು ನನಗೆ ಹಾಗೇ ಒಂಥರ ಏನು ಬ್ಲ್ಯಾಂಕ್ ಆಗೇ ಇದ್ದೆ ನಾನು. ಮನೆಗೆ ಬಂದಮೇಲೂ ಯಾಕಿತು ಈ ಥರ ಕ್ಲೈಮ್ಯಾಕ್ಸ್ ಯಾಕೆ ಕೊಟ್ಟಿದ್ದಾರೆ ಅಂತ. ಸೊ 4 ಮೂವಿ ನೋಡಿ ಮುಗಿಸ್ದೆ ನಾನು 2 ದಿನದಲ್ಲಿ. ಇವಾಗ ನಾನು ಜುಡಿಯೋಯಿಂದ ಏನೇನು ತೊಗೊಂಡು ಬಂದೆ, ಏನೇನು ಪರ್ಚೇಸ್ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ, ಒಂದೊಂದಾಗೆ ತೋರಿಸ್ತೀನಿ. ಈ ವೀಕಲ್ಲಿ ನಾನು ಟ್ರಿಪ್ ಹೋಗ್ತಾ ಇದ್ದೀನಿ. ಸೊ ಅದಕ್ಕೇ ಈ ಒಂದು ಕಾರ್ಡ್ ಸೆಟ್ನ ತೊಗೊಂಡೆ. ಇದು ಬಂದು ಟೀ ಶರ್ಟು ಈ ಥರ, ಆ್ಯಂಡ್ ಇದಕ್ಕೆ ಸೇಮ್ ಮ್ಯಾಚಿಂಗ್ ಪ್ಯಾಂಟ್ ಇದೆ. ಇವೆರಡಕ್ಕೆ ನಾನು ಏನು ಪ್ರೈಸ್ ಕೊಟ್ಟೆ ಅಂತ ಹೇಳಿದ್ರೆ $799. ಬಟ್ ಚೆನ್ನಾಗಿದೆ. ಬಟ್ ಇದರಲ್ಲಿ ಏನು ಬೇಜಾರು ಅಂದರೆ, ಇದರಲ್ಲಿ ಪಾಕೆಟ್ ಇಲ್ಲ, ಅದೊಂದೇ ಬೇಜಾರು. 2 ಸೈಡು ಪಾಕೆಟ್ ಇಲ್ಲ. ಇದೊಂದು ತೊಗೊಂಡೆ. ನೆಕ್ಸ್ಟು ಒಂದು ಚಪ್ಪಲಿ ತೊಗೊಂಡೆ. ಇದು ರಬ್ಬರ್ದಿದು ಚಪ್ಪಲಿ. ಇದು ಪ್ರೈಸ್ ಬಂದು $399 ಇದೆ. ಇದು ಚೆನ್ನಾಗಿದೆ, ನನಗೆ ಆಫೀಸ್ ವೇರ್ಗೆ ಬೇಕಾಗಿತ್ತು, ಅದಕ್ಕೆ ಇದೊಂದು ಸ್ಲಿಪ್ಪರ್ ತೊಗೊಂಡಿದ್ದೀನಿ. ಆ್ಯಂಡ್ ಜುವೆಲ್ರಿ ಅಂತೂ 149 ಆ್ಯಂಡ್ 99ಗೆ ಸಖತ್ತಾಗಿದೆ. ಅದರಲ್ಲಿ ಫಸ್ಟ್ ತೊಗೊಂಡಿದ್ದು ನಾನು ಇದು ಬ್ರೇಸ್ಲೈಟ್ ಥರ ಇದೆ. ಸಾರಿ, ಈ ಥರ ಇದೆ. ನಾನು ಇದೊಂದು ತೊಗೊಂಡೆ ಆ್ಯಂಡ್ ಇದ್ರ ಪ್ರೈಸ್ ಬಂದು $99. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಈ ಥರ ಬ್ರೇಸ್ಲೆಟ್, ಇರಿ ಓಪನ್ ಮಾಡ್ತೀನಿ. ಇದು $149. ಈ ಥರ ಏನು ಬ್ಯಾಂಗಲ್ ಥರ ಈ ಥರ ಇದೆ. ನಾನು ಇವಾಗ ಓಪನ್ ಮಾಡಲ್ಲ, ನಾನು ಜಸ್ಟ್ ತೋರಿಸ್ತೀನಿ ಅಷ್ಟೇ ನಿಮಗೆ. ಈ ಥರ ಇದಕ್ಕೆ ಬಂದು $149. ಆ್ಯಂಡ್ ಇನ್ನೊಂದು ಬಳೆ ತೊಗೊಂಡಿದ್ದೀನಿ, ಬ್ರೇಸ್ಲೈಟ್ ಥರ, ಇದೂ ಅಷ್ಟೇ ಲೈಕ್ ಲಾಕ್ ಥರ. ಇದೂ ಪ್ರೈಸ್ ಬಂದು $149. ಇವು 3 ಜುವೆಲ್ರಿಯಲ್ಲಿ ನಾನು ಇವು 3ನ ತಗೊಂಡೆ. ನೆಕ್ಸ್ಟು ಇದೊಂದು ಬ್ಯಾಗ್ ತಗೊಂಡೆ. ಲೈಕ್ ಇವಾಗ ಟ್ರಿಪ್ ಹೋಗ್ಬೇಕಲ್ವಾ, ತುಂಬಾ ಇದ್ದಾವೆ.
ಸುಮ್ಮನೆ ಇರಲಿ ಅಂತೇಳಿ ತೊಗೊಂಡೆ. ಇದು ಚೆನ್ನಾಗಿತ್ತು, ಒಂಥರ ಸಾಫ್ಟ್ ಆಗಿತ್ತು. ಇದ್ರ ಪ್ರೈಸ್ ಬಂದು 249 ರುಪೀಸ್. ಇದು ಚೆನ್ನಾಗಿದೆ. ಇದ್ರೊಳಗಡೆ ಬ್ಯಾಗ್ ಒಳಗಡೆ ಹಾಕಬೇಡಿ, ಇದ್ರಲ್ಲಿ ಹಾಕಿ ಅಂತ ಹೇಳಿದೆ, ಸೊ ಇದ್ರಲ್ಲಿ ಹಾಕ್ಕೊಟ್ಟಿದ್ದಾರೆ. ಇದು ಒಂದು ನೇಲ್ ಪಾಲಿಶ್ ರಿಮೂವರ್ ತಗೊಂಡೆ. ವೈಪ್ಸ್ ಥರ ಬರುತ್ತೆ, ತುಂಬ ಈಸಿ, ಯೂಸ್ ಮಾಡೋದಕ್ಕೆ ತುಂಬ ಈಸಿ ಇರುತ್ತೆ. ಇದ್ರ ಪ್ರೈಸ್ ಬಂದು 49 ರುಪೀಸ್. ಮತ್ತು ಇದು ಬಂದು ಶೀಟ್ ಮಾಸ್ಕ್. ನಾನು ಅಲ್ಲಿ ಹೋದರೆ ಜಾಸ್ತಿ ತಗೊಳ್ಳೋದೆ ಶೀಟ್ ಮಾಸ್ಕು, ಯಾಕಂದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಮತ್ತು ಕ್ವಾಂಟಿಟಿ ವೈಸ್ ಅಷ್ಟೇ ಜಾಸ್ತಿ ಲಿಕ್ವಿಡ್ ಕೊಟ್ಟಿರ್ತಾರೆ. ಸೀರಮ್ಸ್ ಆಗಲಿ, ನಯಾಸಿನಮೈಡು ಅಥವಾ ಇನ್ಯಾವುದು ನಾನು ತಗೊಳ್ಳೋದು, ನಯಾಸಿನಮೈಡ್ ಒಂದು ತಗೋತೀನಿ, ಮತ್ತು ವಿಟಮಿನ್ ಸಿ ಒಂದು ತಗೊತೀನಿ, ಮತ್ತು ಇನ್ನೊಂದು ಯಾವುದದು ಬ್ಲ್ಯಾಕ್ ಕಲರ್ ಇರುತ್ತಲ್ವ, ಯಾವುದು ಚಾರ್ಕೋಲ್ ಒಂದು ತಗೊತೀನಿ. ಇವಾಗ ಇದು ಯಾವುದೋ 2 ಹೊಸದಾಗಿತ್ತು, ಅದಕ್ಕೆ ನಾನು ಇವೆರಡು ತಗೊಂಡು ಬಂದೆ. ಇದು ಬಂದು ಎನ್ರಿಚ್ಡ್ ವಿತ್ ಹೈಲುರಾನಿಕ್ ಆ್ಯಸಿಡ್ ಆ್ಯಂಡ್ ಸ್ವೀಡೆಡ್ ಎಕ್ಸ್ಟ್ರಾಕ್ಟ್ ಅಂತ ಇದೆ ಒಂದು. ಇದು ಬಂದು ಎನ್ರಿಚ್ಡ್ ವಿತ್ ಹೈಲುರಾನಿಕ್ ಆ್ಯಸಿಡ್ ಆ್ಯಂಡ್ ಲ್ಯಾವೆಂಡರ್ ಎಕ್ಸ್ಟ್ರಾಕ್ಟ್ ಅಂತ ಇದೆ. ಸೊ ನಾನು ಇವೆರಡು ತಗೊಂಡು ಬಂದೆ. ಇದ್ರ ಜೊತೆಗೆ ಇದು ಬಂದು ಅಂಡರ್ ಐ ಪ್ಯಾಚ್ ಅಂತೇಳಿ ಇದನ್ನೊಂದು ತೊಗೊಂಡೆ. ಯೂಸ್ ಮಾಡೋಣ ಹೇಗಿರುತ್ತೆ ಅಂತ. ಹೇಗೂ ಡಾರ್ಕ್ ಸರ್ಕಲ್ ಸ್ವಲ್ಪ ಆಗ್ತಾ ಇದೆ ಇವಾಗ 4:30 4 o'clock ಎದ್ದೋಳೋದ್ರಿಂದ. ಸೊ ಇದನ್ನು ಯೂಸ್ ಮಾಡೋಣ ಅಂತೇಳಿ ಇದೊಂದು ತೊಗೊಂಡು ಬಂದೆ. ಇದ್ರ ಪ್ರೈಸ್ ಬಂದು 49 ರುಪೀಸ್ ಈಚ್, 49 ಆ್ಯಂಡ್ ಇದ್ರ ಪ್ರೈಸ್ ಬಂದು ಐ ಪ್ಯಾಚ್ದು 49 ರುಪೀಸ್. ಆ್ಯಂಡ್ ಇದು ಒಂದು ಲಿಪ್ ಮಾಸ್ಕ್, ಇದಕ್ಕೆ ನಾನು 49 ಪೇ ಮಾಡಿದ್ದೀನಿ. ಸೊ ಒಂದು ಐ ಮಾಸ್ಕ್ ಆ್ಯಂಡ್ ಒಂದು ಲಿಪ್ ಮಾಸ್ಕ್ ಎರಡು ತೊಗೊಂಡೆ, ಐ ಪ್ಯಾಚ್ ಆ್ಯಂಡ್ ಲಿಪ್ ಮಾಸ್ಕ್. ನೆಕ್ಸ್ಟು ಇದೊಂದು ಆ್ಯಂಡ್ ಇದೊಂದು, ಎರಡು ಲಿಪ್ ಗ್ಲಾಸ್ ತೊಗೊಂಡೆ, ಕೂಲಿಂಗ್ ಲಿಪ್ ಗ್ಲಾಸ್ ಅಂತೆ. ಇದ್ರ ಪ್ರೈಸ್ ಬಂದು ಎಷ್ಟು ಕೊಟ್ಟೆ ಇದಕ್ಕೆ? 99. ಇದಕ್ಕೆ 99, ಇದಕ್ಕೆ 99 ಕೊಟ್ಟೆ. ಅಲ್ಲಿ ಎಲ್ಲ ಟ್ರೈ ಮಾಡೋಕ್ಕೆ ಇಟ್ಟಿದ್ರು, ನಾನು ಅರ್ಜೆಂಟಲ್ಲಿ ತಗೊಂಡು ಬಂದೆ. ಹೊಸದಾಗಿರೋದನ್ನ ಯೂಸ್ ಮಾಡಬೇಕಲ್ವಾ, ಇಲ್ಲಾಂದರೆ ನನಗೆ ಸಮಾಧಾನ ಇರಲ್ಲ. ಸೊ ಇವೆರಡನ್ನ ತಗೊಂಡೆ. ಇದು 99 ಈಚ್. ನೆಕ್ಸ್ಟ್ ನೈಲ್ ಪಾಲಿಶ್ ತೊಗೊಂಡೆ. 4 ನೈಲ್ ಪಾಲಿಶ್ ತೊಗೊಂಡೆ. ಒಂದು ಪಿಂಕ್ ಕಲರ್, ಇನ್ನೊಂದು ಬ್ಲೂ ಕಲರ್, ಇನ್ನೊಂದು ಟ್ರಾನ್ಸ್ಪರೆಂಟ್ ಆ್ಯಂಡ್ ಇನ್ನೊಂದು ನನ್ನ ಫೇವ್ರೆಟ್ ರೆಡ್ ಕಲರ್. 4 ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದು ಬಂದು ಏನದು ಮೇಕಪ್ ರಿಮೂವರ್, ಮಿಸೆಲರ್ ವಾಟರ್ದು ಮೇಕಪ್ ರಿಮೂವರ್. ಲೈಕ್ ಟ್ರಾವೆಲ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಅಂತ ಹೇಳಿ ಇದು ಒಂದು 3 ತೊಗೊಂಡು ಬಂದೆ. ಇದು 29 ಈಚ್, 3 ಪ್ಯಾಕೆಟ್ ತೊಗೊಂಡು ಬಂದೆ. ಸೊ ಇಷ್ಟೇ ನಾನು ತಗೊಂಡಿದ್ದು. ಸುಮ್ಮನೆ ದುಡ್ಡು ವೇಸ್ಟ್ ಅಂತ ಏನಿಲ್ಲ, ಯೂಸ್ ಮಾಡೋಣ, ಯೂಸ್ ಆಗೇ ಆಗುತ್ತೆ ಒಂದಲ್ಲ ಒಂದಿನ. ಇಷ್ಟು ಆ್ಯಂಡ್ ಬ್ಯಾಗ್ಗೆ 12 ರುಪೀಸ್ ಚಾರ್ಜ್ ಮಾಡಿದ್ದಾರೆ. ಈ ಒಂದು ಮಾಲ್ ಅಂದರೆ GT ಮಾಲ್ ಲೊಕೇಟ್ ಆಗಿರೋದು ಮಾಗಡಿ ರೋಡ್, ಪ್ರಸನ್ನ ಥಿಯೇಟರ್ ಪಕ್ಕದಲ್ಲೇ. ಇಲ್ಲಿ ಏನೇನು ವೆರೈಟೀಸ್ ಆಫ್ ಕ್ಲೋತ್ಸ್ ಮತ್ತು ಕಾಸ್ಮೆಟಿಕ್ಸ್ ಅಥವಾ ಜ್ಯುವೆಲ್ಸ್ ಏನೇನು ಕಲೆಕ್ಷನ್ಸ್ ಇದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿರ್ತೀನಿ.
ಅಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ. ನಿಮಗೂ ಯಾರಿಗಾದ್ರೂ ಜುಡಿಯೋದಲ್ಲಿ ಹೋಗಿ ಶಾಪಿಂಗ್ ಮಾಡಬೇಕು ಅಂತ ಇದ್ದರೆ ಲೂಲು ಮಾಲಲ್ಲಿದೆ, ಮತ್ತು ಜಿ ಟಿ ಮಾಲಲ್ಲಿದೆ, ಮತ್ತು ನಾಗರಬಾವಿ ಸರ್ಕಲಲ್ಲಿ ಒಂದಿದೆ, ಎಲ್ಲ ಕಡೆ ಇರುತ್ತೆ ಜುಡಿಯೋ. ಆ್ಯಂಡ್ ಕಲೆಕ್ಷನ್ಸು ಅಷ್ಟೇ ಲೈಕ್ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ನೋಡಿ ಚೂಸ್ ಮಾಡಿ ತೊಗೊಬೇಕಷ್ಟೇ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.